ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀರಾಮ್ ಭಟ್ ಅವರು ಧಾರ್ಮಿಕ ವಿಚಾರಧಾರೆ ಕಾರ್ಯಕ್ರಮಕ್ಕೆ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಅಲ್ವೇ? ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡಿ, ಮೀನರಾಶಿಯವರ 2023ರ ಫಲಾಫಲಗಳನ್ನು ಚಿಂತಿಸೋಣಂತೆ. ನೋಡಿ, 2023ರ ಮೀನರಾಶಿಯವರ ಶುಭ ಅಥವಾ ಅಶುಭಾದಿ ಫಲಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಚಿಂತಿಸೋಣ. ಹಾಗಿದ್ದರೆ 2023 ಮೀನರಾಶಿಯವರಿಗೆ ಶುಭವಿದೆಯೋ ಅಥವಾ ಅಶುಭವಿದೆಯೋ ನೋಡೋಣಂತೆ. ನೋಡಿ, ಪೂರ್ವ ಭಾದ್ರಪದ ನಕ್ಷತ್ರದ ಕೊನೆಯ ಭಾಗ, ಅದೇ ರೀತಿಯಲ್ಲಿ ಉತ್ತರ ಭಾದ್ರಪದ ನಕ್ಷತ್ರದ 4 ಪಾದಗಳು, ಇನ್ನು ರೇವತಿ ನಕ್ಷತ್ರದ ಕೊನೆಯ 4. ನೋಡಿ, ಪೂರ್ವ ಭಾದ್ರಪದ ನಕ್ಷತ್ರದ ಕೊನೆಯ 1 ಪಾದ, ಅದೇ ರೀತಿಯಲ್ಲಿ ಉತ್ತರ ಭಾದ್ರಪದ ನಕ್ಷತ್ರದ 4 ಪಾದಗಳು, ಇನ್ನು ರೇವತಿ ನಕ್ಷತ್ರದ 4 ಪಾದಗಳಿಗೆ ಮೀನರಾಶಿಯಾಗುತ್ತೆ. ಹಾಗಿದ್ರೆ ಈ ಒಂದು ಮೀನರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಈ ಒಂದು ವರ್ಷ 7.5 ಶನಿ ಪ್ರಭಾವ. ಜನವರಿ 17ರ ನಂತರದಲ್ಲಿ 7.5 ಪ್ರಾರಂಭವಾಗುತ್ತೆ. ಇನ್ನು 7.5 ವರ್ಷಗಳ ಪರ್ಯಂತರವಾಗಿ ತುಂಬಾ ಹುಷಾರಾಗಿರತಕ್ಕಂಥದ್ದು ಉತ್ತಮ. ಈ ಒಂದು ಮೀನರಾಶಿಯವರು ಹೇಳ್ತಕ್ಕಂಥ ಒಂದು ಸಲಹೆಯನ್ನು ನೀಡಿದರೆ 12 ವರ್ಷಕ್ಕೆ ಒಮ್ಮೆ ಬರತಕ್ಕಂಥ ಒಂದು ವಿಶೇಷವಾದಂಥ ಒಂದು ಗುರುಬಲ ನಿಮ್ಮ ಜನ್ಮರಾಶಿಯವರಿಗೆ ಈ ವರ್ಷ ಏಪ್ರಿಲ್ 23ರವರೆಗಿರುತ್ತೆ. ಹಾಗಿದ್ದರೆ ಚಿಂತೆ ಪಡುವಂಥದ್ದು ಬೇಡ. ಗುರುವಿನ ಬಲ ಹೇಳ್ತಕ್ಕಂಥದ್ದು ಸಂಪೂರ್ಣವಾಗಿ ಈ ಒಂದು ವರ್ಷ ಇರುತ್ತೆ. ಜನ್ಮದ ಗುರು, ದ್ವಿತೀಯದ ಗುರು ಖಂಡಿತವಾಗಿಯೂ ಗುರುಬಲವನ್ನು ತಂದುಕೊಡ್ತಕ್ಕಂಥದ್ರಿಂದ ಒಂದು ಕಡೆ 7.5 ಪ್ರಾರಂಭವಾದರೂ ಕೂಡ ಇನ್ನೊಂದು ವಿಭಾಗದಲ್ಲಿ ಗುರುವಿನ ಒಂದು ಬಲ ತುಂಬಾ ಚೆನ್ನಾಗಿರುತ್ತೆ. ಹಾಗಿದ್ದರೆ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನವಾಗತಕ್ಕಂಥ ಒಂದು ವಿಶೇಷವಾದಂತಹ ಒಂದು ಗುರುವಿನ ಒಂದು ಅನುಗ್ರಹ ನಿಮ್ಮ ಈ ಒಂದು ರಾಶಿಯವರಿಗಿರುತ್ತೆ. ಹಾಗಿದ್ದರೆ ಸಂಪೂರ್ಣವಾಗಿ ವರ್ಷ ಪೂರ್ತಿ ಶನಿದೋಷವಿದ್ದರೂ ಗುರುವಿನ ಒಂದು ಬಲವಿರತಕ್ಕಂಥದ್ರಿಂದ ಸ್ವಲ್ಪ ಮಟ್ಟಿಗೆ ನಿರಾಳತ್ವದ ಒಂದು ಭಾವವು ಕೂಡ ನಿಮ್ಮ ಜನ್ಮರಾಶಿಯವರಿಗಿರುತ್ತೆ. ಹಾಗಿದ್ದರೂ ಒಂದು ಕಿವಿ ಮಾತು, ಈ ಒಂದು ರಾಶಿಯವರಿಗೆ ದ್ವಿತೀಯ ಭಾವಸ್ಥಿತನಂತಹ ರಾಹುಗ್ರಹದ ಒಂದು ಸಂಚಾರ ಹೇಳ್ತಕ್ಕಂಥದ್ದು ಧನರಾಹು ದೋಷವಾಗಿರುತ್ತೆ. ಹಾಗಿದ್ರೆ ಹಣಕಾಸಿನ ಒಂದು ವಿಚಾರದಲ್ಲಿ ಮಾತ್ರ ತುಂಬಾ ಹುಷಾರಾಗಿರತಕ್ಕಂಥದ್ದು ಉತ್ತಮ. ಯಾರಿಗಾದರೂ ಹಣ ಕೊಟ್ಟು ಕಳ್ಕೊಂಡಿರಿ, ಜಾಗ್ರತೆ ಈ ಒಂದು ವರ್ಷ. ಹಾಗಿದ್ದರೆ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ಒಂದು ವಿಚಾರದಲ್ಲಿ ಮಾತ್ರ ಮೈಯೆಲ್ಲ ಕಣ್ಣಾಗಿರಿ ಅಥವಾ ತುಂಬಾ ಹುಷಾರಾಗಿರಿ. ಯಾರೋ ಈ ಒಂದು ಮೀನರಾಶಿಯವರು, ಯಾಕೆಂದರೆ ಯಾರಾದರೂ ನಿಮಗೆ ಮೋಸ ಮಾಡ್ತಕ್ಕಂಥ ಒಂದು ಸಾಧ್ಯತೆಗಳಿರುತ್ತೆ ಅಥವಾ ಎಲ್ಲಾದರೂ ರಾಂಗ್ ಇನ್ವೆಸ್ಟ್ಮೆಂಟನ್ನು ಮಾಡ್ತಕ್ಕಂಥ ಒಂದು ಸಾಧ್ಯತೆಗಳೇ ಈ ಒಂದು ರಾಶಿಯವರಿಗೆ ಹೆಚ್ಚಾಗಿರತಕ್ಕಂಥದ್ರಿಂದ ಸ್ವಲ್ಪ ಮಟ್ಟಿಗೆ ಈ ಒಂದು ಮೀನರಾಶಿಯವರು ಈ ಒಂದು ವಿಚಾರದಲ್ಲಿ ಲಕ್ಷ್ಯವನ್ನು ವಹಿಸಿಕೊಳ್ಳಿ ಹೇಳ್ತಕ್ಕಂಥ ಒಂದು ಸಲಹೆಯನ್ನು ನೀಡಿದರೆ, ಇನ್ನೊಂದು ವಿಚಾರದಲ್ಲಿ ಈ ಒಂದು ರಾಶಿಯವರಿಗೆ ಸಲಹೆಯನ್ನು ಕೊಡ್ತೇನೆ. ನೋಡಿ, ಆರೋಗ್ಯದ ಒಂದು ವಿಚಾರದಲ್ಲಿ ತುಂಬಾ ಹುಷಾರಾಗಿರಿ. ನಿಮಗೆ ಆರೋಗ್ಯ ಏನಾದರೂ ಕೆಡ್ತಕ್ಕಂಥ ಒಂದು ಸೂಚನೆ ಅಂಟಿನದಾಗಿರತಕ್ಕಂಥ ಒಂದು ಸಾಧ್ಯತೆಗಳೇ ಈ ಒಂದು 2023ರಲ್ಲಿ ಬಲವಾಗಿದೆ. ಹಾಗಿದ್ದರೆ ಮೀನರಾಶಿಯವರು ಆರೋಗ್ಯದ ಕಡೆ ಬಹಳ ಲಕ್ಷ್ಯವನ್ನು ವಹಿಸ್ತಕ್ಕಂಥದ್ದು ಉತ್ತಮ. ಇನ್ನು ಕೌಟುಂಬಿಕವಾಗಿರತಕ್ಕಂಥ ಒಂದು ಸ್ಥಿತಿಗತಿಗಳಲ್ಲಿ ಗಂಡ ಹೆಂಡತಿ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿ, ಹೀಗೆ ಕುಟುಂಬದ ಒಂದು ಸ್ಥಿತಿಗತಿಗಳಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ. ಮಾತುಕತೆಗಳಲ್ಲಿ ಏನಾದರೂ ವ್ಯತ್ಯಾಸ ಮಾಡಿಕೊಂಡು ಸಂಬಂಧಗಳು ಹಾಳಾದೀತು, ಹಾಗಿದ್ದರೆ ಈ ಒಂದು ಮೀನರಾಶಿಯವರು ಈ ವಿಚಾರದಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ ಹೇಳ್ತಕ್ಕಂಥ ಒಂದು ಸಲಹೆಯನ್ನು ನೀಡಿದರೆ, ಒಟ್ಟಾರೆ ಮೀನರಾಶಿಯವರಿಗೆ 2023 ಶುಭವೆಷ್ಟು ಅಶುಭವೆಷ್ಟು ಅಂತ ಚಿಂತಿಸಿದರೆ ಖಂಡಿತವಾಗಿಯೂ ನೋಡಿ, 60 ಭಾಗ ಶುಭವನ್ನು ಸೂಚಿಸ್ತೇನೆ, ಇನ್ನು 40 ಭಾಗ ಅಶುಭಾದಿ ಫಲಗಳನ್ನು ಚಿಂತಿಸಬೇಕಾಗುತ್ತೆ. ಹಾಗಿದ್ರೆ ದೇವತಾ ಆರಾಧನೆಯಲ್ಲಿ ದೇವಿಯ ಆರಾಧನೆಯನ್ನು ಮಾಡಿಕೊಳ್ಳಿ, ಅಥವಾ ವಿಶೇಷವಾಗಿ ಗುರುವಿನ ಆರಾಧನೆಯನ್ನು ಹೆಚ್ಚಾಗಿ ಮಾಡಿಕೊಳ್ಳಿ, ಅಥವಾ ವಿಶೇಷವಾಗಿ ಸಾಯಿಬಾಬರ ದರ್ಶನವನ್ನು ಮಾಡಿಕೊಳ್ಳಿ, ಅಥವಾ ಗುರು ಸನ್ನಿಧಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಈ ರೀತಿಯಾಗಿರತಕ್ಕಂಥ ಆರಾಧನೆ, ಪೂಜೆ ಪುನಸ್ಕಾರಾದಿಗಳಿಂದ ದೇವಿಯ ಆರಾಧನೆ ಅಥವಾ ದೇವಿಯ ಸ್ತೋತ್ರವನ್ನು ಹೇಳ್ತಕ್ಕಂಥದ್ದು, ಪ್ರತಿನಿತ್ಯ ಲಲಿತಾ ಸಹಸ್ರನಾಮಾದಿ ಪಾರಾಯಣವನ್ನು ಮಾಡ್ತಕ್ಕಂಥದ್ದು, ಈ ರೀತಿಯಾಗಿರತಕ್ಕಂಥ ದೇವತಾ ಆರಾಧನೆಗಳಿಂದ ಖಂಡಿತವಾಗಿಯೂ ಮೀನರಾಶಿಯವರು ಈ ಒಂದು ವರ್ಷ ಶುಭದ ನಿರೀಕ್ಷೆಯನ್ನು ಪಡಬಹುದು ಅಂತ ಹೇಳ್ತಾ, ನಾಳೆ ಇನ್ನೊಂದು ಹೊಸ ವಿಚಾರವನ್ನಿಟ್ಟು ನಿಮ್ಮ ಮುಂದೆ ಮಾತಾಡಲಿಕ್ಕಿದ್ದೇನಂತೆ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಎಲ್ಲ ವಿಚಾರಗಳನ್ನು ಕೂಡ ಶೇರ್ ಮಾಡಿದ್ದೇನೆ. ನೋಡಿ, ನಮ್ಮನ್ನು ನೇರವಾಗಿ ಭೇಟಿಯಾಗಲಿಕ್ಕೆ ಇಚ್ಛೆಪಟ್ಟಲ್ಲಿ ಬೆಂಗಳೂರಿನಲ್ಲಿ 3 ಬ್ರ್ಯಾಂಚಸ್ ಇದೆ. ಒಂದು MG ರೋಡ್, ಪೀಣ್ಯ ಮತ್ತು ಮಲ್ಲೇಶ್ವರಮಲ್ಲಿ ನೇರವಾಗಿ ಬಂದು ಭೇಟಿಯಾಗಬಹುದು. ಹೆಚ್ಚಿನ ಮಾಹಿತಿಗೋಸ್ಕರವಾಗಿ ಧಾರ್ಮಿಕ ಸಂಸ್ಥೆಗೆ ಕರೆ ಮಾಡಿ ತಮ್ಮ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡಿಕೊಳ್ಳಿ ಹೇಳ್ತಕ್ಕಂಥ ಸಲಹೆ ನೀಡ್ತಾ, ನಮ್ಮ ಇದೇ ಪಬ್ಲಿಕ್ ಡಿಜಿಟಲ್ ವಾಹಿನಿಯಲ್ಲಿ ನಮ್ಮ ಇನ್ನೊಂದು ಕಾರ್ಯಕ್ರಮ ಪ್ರತಿನಿತ್ಯ ಪ್ರಸಾರವಾಗುತ್ತೆ. ಅದೇ ಧಾರ್ಮಿಕ ದಿನ ಭವಿಷ್ಯ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ಕೂಡ ತಪ್ಪದೇ ವೀಕ್ಷಿಸಿ ಹೇಳ್ತಕ್ಕಂಥ ಸಲಹೆ ಮೇರೆಗೆ ನಾಳೆ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು, ನಮಸ್ಕಾರ.